ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸಾವಿರ ಕನಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀವು ಪ್ರೀತಿಸುವಂತಹ ಹುಡುಗಿ ನಿಮ್ಮನ್ನು ಪ್ರೀತಿಸಬೇಕು ಅಂದರೆ ಏನು ಮಾಡಬೇಕು ಅಂತ ಇವತ್ತು ನಾನು ತಿಳಿಸಿಕೊಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನೀವು ಯಾರನ್ನಾದರೂ ತುಂಬ ಇಷ್ಟಪಡುತ್ತಿದ್ದೀರಾ, ಆದರೆ ಅವರು ಕೂಡ ನಿಮ್ಮನ್ನು ಪ್ರೀತಿಸಬೇಕು ಅನ್ನೋ ಹಂಬಲ ಇದೆಯೇ? ಹಾಗಾದರೆ ನಿಮಗಾಗಿ ಇಲ್ಲಿವೆ ಕೆಲವು ಸಿಂಪಲ್ ಆದರೆ ಎಫೆಕ್ಟಿವ್ ಟಿಪ್ಸ್. ಇವುಗಳನ್ನು ಫಾಲೋ ಮಾಡಿದರೆ ನಿಮ್ಮ ಕ್ರಶ್ ಕೂಡ ನಿಮ್ಮ ಹತ್ತಿರ ಬರಬಹುದು. ಮೊದಲ ಸ್ಟೆಪ್, ನೀವಾಗಿರಿ. ಬಿ ಯುವರ್ ಸೆಲ್ಫ್. ಹಲವರು ಇಂಪ್ರೆಸ್ ಮಾಡಲು ತಮ್ಮ ನಿಜವಾದ ಸ್ವಭಾವ ಬಿಟ್ಟು ಡ್ರಾಮಾ ಮಾಡುತ್ತಾರೆ. ಆದರೆ ಇದು ಕೆಲ ದಿನ ಮಾತ್ರ ವರ್ಕ್ ಆಗುತ್ತೆ. ಲಾಂಗ್ ಟರ್ಮ್ನಲ್ಲಿ ಫೇಕ್ ಪರ್ಸನ್ ಎಕ್ಸ್ಪೋಸ್ ಆಗಿಬಿಡುತ್ತಾನೆ. ಆದ್ದರಿಂದ ಆತ್ಮವಿಶ್ವಾಸದಿಂದ ನೀವು ಇದ್ದ ಹಾಗೆ ಇರೋದು ಮುಖ್ಯ. ಎರಡನೆಯ ಸ್ಟೆಪ್, ಸೆಲ್ಫ್ ಇಂಪ್ರೂವ್ಮೆಂಟ್. ಲುಕ್ಸ್, ಡ್ರೆಸ್ಸಿಂಗ್ ಸೆನ್ಸ್, ಬಾಡಿ ಲ್ಯಾಂಗ್ವೇಜ್ ಇವೆಲ್ಲವೂ ಮ್ಯಾಟರ್ ಆಗುತ್ತವೆ. ಜಿಮ್ಗೆ ಹೋಗಿ ನೀಟ್ನೆಸ್ ಕಾಪಾಡಿಕೊಳ್ಳಿ, ಹೇರ್ ಸ್ಟೈಲ್ ಮಾಡಿ, ಡ್ರೆಸ್ಸಿಂಗ್ ಮೇಲೆ ಕೆಲಸ ಮಾಡಿ, ಜೊತೆಗೆ ಮ್ಯೂಸಿಕ್, ಸ್ಪೋರ್ಟ್ಸ್, ಕಮ್ಯುನಿಕೇಷನ್ ಸ್ಕಿಲ್ಸ್ ಹೀಗೆ ಎಕ್ಸ್ಟ್ರಾ ಸ್ಕಿಲ್ಸ್ ಕಲಿಯಿರಿ. ಇದರಿಂದ ನಿಮ್ಮ ಪರ್ಸನಾಲಿಟಿ ಅಟ್ರಾಕ್ಟಿವ್ ಆಗುತ್ತದೆ ಮತ್ತು ಜನರು ನಿಮ್ಮತ್ತ ಸೆಳೆಯಲ್ಪಡುತ್ತಾರೆ. ಮೂರನೆಯ ಸ್ಟೆಪ್, ಗೌರವ ಮತ್ತು ಗಮನ. ನೀವು ಇಷ್ಟಪಡುವವರ ಮಾತುಗಳನ್ನು ಗಮನದಿಂದ ಕೇಳಿ. ಅವರ ಡ್ರೀಮ್ಸ್ ಮತ್ತು ಗೋಲ್ಸ್ಗಳಿಗೆ ಇಂಪಾರ್ಟೆನ್ಸ್ ಕೊಡಿ. ರೆಸ್ಪೆಕ್ಟ್ ಕೊಡುವವರು ಹೆಚ್ಚು ಕನೆಕ್ಟ್ ಆಗುತ್ತಾರೆ. ನಾಲ್ಕನೆಯ ಸ್ಟೆಪ್, ಪಾಸಿಟಿವ್ ವೈಬ್ಸ್. ನೆಗೆಟಿವ್, ಜೆಲಸ್, ಕಂಪ್ಲೇನಿಂಗ್ ನೇಚರ್ ಅವಾಯ್ಡ್ ಮಾಡಿ. ಚಿಯರ್ಫುಲ್, ಮೋಟಿವೇಟಿಂಗ್, ಹೆಲ್ಪ್ಫುಲ್ ಆಗಿ ಇರೋದು ಮುಖ್ಯ. ಪಾಸಿಟಿವ್ ಎನರ್ಜಿ ಇರುವವರ ಜೊತೆ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡಲು ಇಷ್ಟಪಡುತ್ತಾರೆ. ನೀವು ಕೂಡ ಪಾಸಿಟಿವ್ ಎನರ್ಜಿ ನೀಡಿದರೆ ಅವರು ಖಂಡಿತವಾಗಿ ನಿಮ್ಮನ್ನು ಇಷ್ಟಪಡುತ್ತಾರೆ. ಐದನೆಯ ಸ್ಟೆಪ್, ಟೈಮ್ ಮತ್ತು ಸ್ಪೇಸ್. ನಿಮ್ಮ ಕ್ರಶ್ ಮೇಲೆ ತುಂಬ ಒತ್ತಡ ಹಾಕಬೇಡಿ. ಅವರಿಗೆ ಟೈಮ್ ಕೊಡಿ, ಅವರ ಸ್ಪೇಸ್ಗೆ ಗೌರವ ಕೊಡಿ. ಸೋಲಿ ಬಾಂಡ್ ಬಿಲ್ಡ್ ಆಗುತ್ತದೆ. ಆರನೇ ಸ್ಟೆಪ್, ಕಾನ್ಫಿಡೆನ್ಸ್ ಮತ್ತು ಕ್ಲಿಯರ್ ಕಮ್ಯುನಿಕೇಷನ್. ನಿಮ್ಮ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡುವ ಸಮಯ ಬಂದಾಗ ಧೈರ್ಯದಿಂದ ಹೇಳಿ. ಇಂಡೈರೆಕ್ಟ್ ಆಗಿ ಅಲ್ಲ, ಓಪನ್ ಆಗಿ ಸಿಂಪಲ್ ಮತ್ತು ರೆಸ್ಪೆಕ್ಟ್ಫುಲ್ ವರ್ಡ್ ಬಳಸಿ. ಉದಾಹರಣೆಗೆ, ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದರೆ ನನಗೆ ತುಂಬ ಖುಷಿ ಆಗುತ್ತದೆ ಅನ್ನೋ ಲೈನ್ ಟ್ರಸ್ಟ್ ಬಿಲ್ಡ್ ಮಾಡುತ್ತದೆ. ಏಳನೇ ಸ್ಟೆಪ್, ಪೇಷನ್ಸ್. ರಿಲೇಷನ್ಶಿಪ್ ಅನ್ನೋದು ಓವರ್ ನೈಟ್ ಆಗುವುದಿಲ್ಲ. ಕೆಲವೊಮ್ಮೆ ಅವರು ಇಗ್ನೋರ್ ಮಾಡಬಹುದು, ಆದರೆ ಕನ್ಸಿಸ್ಟೆನ್ಸಿ, ಕೇರ್, ರೆಸ್ಪೆಕ್ಟ್ ಕೊಟ್ಟರೆ ಸ್ಲೋಲಿ ಅವರು ನಿಮಗೆ ವ್ಯಾಲ್ಯೂ ಕೊಡುತ್ತಾರೆ. ಹೀಗಾಗಿ ನೀವು ಯಾರನ್ನಾದರೂ ನಿಜವಾಗಿ ಇಷ್ಟಪಟ್ಟರೆ ಈ ಟಿಪ್ಸ್ ಟ್ರೈ ಮಾಡಿ. ಸೆಲ್ಫ್ ಇಂಪ್ರೂವ್ಮೆಂಟ್, ರೆಸ್ಪೆಕ್ಟ್, ಪೇಷನ್ಸ್ ಎಲ್ಲವೂ ಬ್ಯಾಲೆನ್ಸ್ ಆಗಿದ್ದರೆ ಅವರು ಕೂಡ ನಿಮ್ಮ ಫೀಲಿಂಗ್ಸ್ ಅರ್ಥ ಮಾಡಿಕೊಳ್ಳುತ್ತಾರೆ. ಸ್ನೇಹಿತರೆ, ಈ ಸಲಹೆಗಳು ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.